ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಚಾರ್ಮಿಂಗ್ ಹರ್ಷ ಮಾತಾಡ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಳ್ಳೋಣ. ಮುಖ್ಯವಾಗಿ ಇವತ್ತು ಮತ್ತೊಂದು ಪ್ರಾಮುಖ್ಯತೆ ವಿಷಯದೊಂದಿಗೆ ನಾನು ಚರ್ಚೆ ಮಾಡಲು ಬಂದಿದ್ದೇನೆ. ಅದು ಯಾವ ವಿಷಯಪ್ಪ ಅಂತಂದರೆ, ಇವತ್ತು ಈ ಮಕ್ಕಳ ವಿಚಾರಕ್ಕೆ ಮಕ್ಕಳ ವಿಚಾರ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಮಕ್ಕಳ ಅಂದರೆ ಇವತ್ತು ಎರಡು ಪಾಯಿಂಟನ್ನು ನಾನು ಮಾತಾಡ್ತಾ ಇದ್ದೀನಿ. ಒಂದು, ಮಕ್ಕಳ ಕೈಯಲ್ಲಿ ಕೊಡುವಂಥ ಒಂದು ಮೊಬೈಲ್ ವಿಚಾರ ಬಗ್ಗೆ. ಆನಂತರ ನೆಕ್ಸ್ಟು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಬಗ್ಗೆ, ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಂತ ಹೇಳಿ ಇವತ್ತು ನಾವು ನಿರ್ಧಾರ ಮಾಡಿದ್ದೇವೆ. ವೆರಿ ಶಾರ್ಟ್ಲಿ ಇವತ್ತಿನ ಈ ಮೋಟಿವೇಶನ್ ಸ್ಪೀಚನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫಸ್ಟು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳು ಜಾಸ್ತಿ ಯೂಸ್ ಆಗ್ತಾ ಇದ್ದಾವೆ. ಮಕ್ಕಳು ಆಗಿರ್ಬೋದು, ಆಮೇಲೆ ಇವತ್ತಿನ ಯಂಗ್ ಜನ್ರೇಷನ್ ಅಂತ ಏನು ಕರಿತಾ ಇದ್ದೇವೆ ಅವ್ರಗಳ ಕಡೆಯೂ ಆಗಿರ್ಬೋದು. ಮೇನಾಗಿ ನಾವೇ ಹೇಳ್ತಾ ಇರ್ತೇವೆ, ನಮ್ಮಗಳ ಕಡೆಯಲ್ಲಿ ಎಷ್ಟು ಮೊಬೈಲ್ಗಳು ಯೂಸ್ ಆಗ್ತಾ ಇರ್ತಾವೋ ಅದು ದುಷ್ಪರಿಣಾಮವಾಗಿ ನಮ್ಮ ಮಕ್ಕಳ ಮೇಲೆ ಅದನ್ನು ಪರಿಣಾಮ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಫಸ್ಟು ಮೇನಾಗಿ ನಾವು ಅದನ್ನು ರೊಟೇಷನ್ಸನ್ನು ಮಾಡಬೇಕಾಗುತ್ತೆ. ನಾವು ಮೊಬೈಲ್ ಹಿಡೋ ಕೈಯಲ್ಲಿ ಬುಕ್ಕನ್ನು ಹಿಡ್ಕೊಂಡ್ರೆ ಒಂದು ಜಸ್ಟ್ ಪಿಂಚ್ ಆಫ್ ಸೆಕೆಂಡ್ ನಾವು ಮೊಬೈಲ್ ಬದಲಿ ಒಂದು ಬುಕ್ಕನ್ನು ಹಿಡ್ಕೊಂಡ್ರೆ ಅದು ಒಂದು ರೀತಿ ಮಕ್ಕಳ ಮೇಲೆ ಪರಿವರ್ತನೆ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋ ಬದಲಿ ಬುಕ್ಕನ್ನು ಕೊಟ್ಟರೆ ಅವರು ಒಂದು ಭವಿಷ್ಯವನ್ನು ನಾವು ರೂಪಿಸ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಇವತ್ತು ಎದಕ್ಕೆ ಮಾತಾಡ್ಬೇಕಪ್ಪ ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ನೋಡ್ತಾ ಇದ್ದೇವೆ. ಡಿಗ್ರಿ ಮುಗಿದ್ರೂ ಸಹಿತ ಅಥವಾ ಡಬಲ್ ಡಿಗ್ರಿ ಗ್ರ್ಯಾಜುಯೇಷನ್ ಆದರೂ ಸಹಿತ ಯಾರೊಬ್ಬರಿಗೂ ಇಲ್ಲಿ ಕೆಲಸಗಳು ಅಂತ ಸಿಗ್ತಾ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದ್ರ ಜೊತೆಗೆ ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಸ್ಬೇಕಾಗುತ್ತೆ. ಆಮೇಲೆ ಇವಾಗ ನಾವು ಎಲ್ಲರೂ ನಾವುಗಳು ಟೈಮಲ್ಲಿ ಸೈನ್ಸು, ಆಮೇಲೆ ಈ ಮೆಡಿಕಲ್ಲು, ಇಂಜಿನಿಯರಿಂಗು ಈ ರೀತಿಗಳನ್ನು ನಾವು ಮಾಡಿಕೊಂಡು ಅದು ಮೊದಲು ಒಂದು ಸಮಯ ವ್ಯರ್ಥ ಮಾಡ್ತಾಯಿದ್ವಿ. ಇವಾಗ ಏನಾಗಿದೆಪ್ಪ ಅಂದರೆ, ಎಲ್ಲ ಕಡೆಯೂ ಗಲ್ಲಿಗೊಬ್ಬರು ಡಾಕ್ಟರ್ಸು ಮತ್ತು ಗಲ್ಲಿಗೊಬ್ಬರು ಇಂಜಿನಿಯರ್ಸ್ಗಳು ಹಾಗೇ ಆಗಿರ್ತಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಮಕ್ಕಳಿಗೆ ಯಾವೊಂದು ಅವರ ವಿಷಯದಲ್ಲಿ ಅವರಿಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಆ ವಿಷಯದ ಬಗ್ಗೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ಒಂದು ಉಜ್ವಲವಾದ ಭವಿಷ್ಯವನ್ನು ನಾವು ಕೊಡಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನಾವು ಇವತ್ತು ಮಕ್ಕಳಲ್ಲಿ ಒಂದು ಅಬ್ಸರ್ವೇಷನ್ಸನ್ನು ಮಾಡಬೇಕಾಗುತ್ತೆ. ನಮ್ಮ ಈ ಯಂಗ್ ಜನ್ರೇಷನ್ನಲ್ಲಿ ಏನಂತ ಇವಾಗ ಪ್ರೋತ್ಸಾಹ ಕೊಡಬೇಕಾಗಿರುತ್ತೆ. ಯಾವುದೋ ಒಂದು ಕ್ರೀಡೆ ಹಾಬಿ ಆಗಿರ್ಬೋದು, ಅಥವಾ ಒಂದು ಮ್ಯೂಸಿಕ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಒಂದು ಸ್ಪೀಚ್ ಅಂತ ಆಗಿರ್ಬೋದು, ಯಾವುದಾದ್ರೂ ಒಂದು ಇಷ್ಟರೊಳಗೆ ಯಾವುದಾದ್ರೂ ಒಂದು ಸ್ಕಿಲ್ಸ್ಗಳು ಮಕ್ಕಳ ಮೇಲೆ ಇದ್ದೇ ಇರ್ತಾವೆ. ಮಕ್ಕಳಲ್ಲಿ ಇರುವಂಥ ಸ್ಕಿಲ್ಗಳನ್ನು ನಾವು ಅದನ್ನು ಗುರುತು ಮಾಡಿಕೊಂಡು ಅವರ ಭವಿಷ್ಯಕ್ಕೆ ಅದು ದಾರಿ ಮಾಡಿಕೊಡುವಂಥದ್ದು ಒಂದು ಸ್ಕಿಲ್ಲನ್ನು ಅವರಿಗೆ ಕಲಿಸಿ, ನಾವು ಬರೀ ಪ್ರೋತ್ಸಾಹ ಕೊಟ್ಟು ಬರೀ ಅಭ್ಯಾಸಕ್ಕಷ್ಟು ನಾವು ಮಾರ್ಕ್ಸ್ ಅಷ್ಟು ಇದು ಮಾಡಿದ್ವಿಪ್ಪ, ಯಾವುದೋ ಒಂದು ಇವಾಗ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಾ, ಸ್ಕೂಲಿಗೆ ಹಾಕ್ಬೇಕಾ, ಸ್ಕೂಲಿಗೆ ಹೋಗಿ ಹಾಕೋದು, ಅಲ್ಲಿ ಸ್ಕೂಲಲ್ಲಿ ಡೊನೇಷನ್ಸ್ ಅಂತ ಕೊಡೋದು, ಹೆಚ್ಚಿನ ಪ್ರಮಾಣದಲ್ಲಿ ಡೊನೇಷನ್ ಕೊಟ್ಟು ಆ ಇಂಗ್ಲೀಷ್ ಮೀಡಿಯಮ್ ಕಲಿತ ಮಕ್ಕಳನ್ನು ನೋಡ್ತಾ ಇರ್ತೀವಿ, ಕನ್ನಡ ಮೀಡಿಯಮ್ ಕಲಿತ ಮಕ್ಕಳನ್ನು ನೋಡ್ತಾ ಇರ್ತೀವಿ. ಇವಾಗ ಏನಾಗಿದೆಯಪ್ಪ ಅಂದರೆ, ಆ ಕನ್ನಡ ಮೀಡಿಯಮ್ ಮಕ್ಕಳಲ್ಲಿ ಮತ್ತು ಇಂಗ್ಲೀಷ್ ಮೀಡಿಯಮ್ ಅಂತ ಮಕ್ಕಳಲ್ಲಿ ಯಾವುದೇ ರೀತಿಯಾದ ತಾರತಮ್ಯಗಳು ಇಲ್ಲ. ಬಟ್ ವೇರ್ ಈಸ್ ನೋ ಅಬೌಟ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಕರಿತೀವಿ ನಾವು. ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ನಾವು ಒಂದು ವಿಚಾರ ಮಾಡಿ, ಹೆಚ್ಚಿನ ಈ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ನು ಬೇರೆ ಯಾವುದು ಶಾಲೆಯಲ್ಲಿ ಸಿಗಲ್ಲ ಅಂತ ನಾನು ಇಷ್ಟಪಡ್ತೀನಿ. ಪ್ರೈವೇಟ್ ಸ್ಕೂಲಲ್ಲಿ ಸಿಗುತ್ತೆ, ಬಟ್ ಇವಾಗ ಎಲ್ಲನೂ ಸ್ಕೂಲ್ ಅಲ್ಲಿ ಆಮೇಲೆ ಕಾಲೇಜ್ಗಳಲ್ಲಿ ಏನಾಗಿಬಿಟ್ಟಿದ್ದಾರೆ, ನಾಲೆಜ್ ಅನ್ನೋದು, ಎಜುಕೇಷನ್ ಅನ್ನೋದು ಒಂದು ಕೋಡ್ ಬಿಸ್ನೆಸ್ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಡೊನೇಷನ್ಗಳನ್ನು ಕೊಟ್ಟು ಜಾಸ್ತಿ ದೊಡ್ಡ ಶಾಲೆಯಲ್ಲಿ ಹಾಕೋದಕ್ಕಿಂತ ಸರ್ಕಾರಿ ಶಾಲೆಯನ್ನು ಬೆಳೆಸ್ಬೇಕಾಗಿರೋದು ಇವತ್ತಿನ ಯಂಗ್ ಜನ್ರೇಷನ್ ಕೈಗಳೇ ಇರ್ತಾವೆ. ಅದಕ್ಕೆ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಥವಾ ಕಳಿಸ್ಬೇಕಾದಪ್ಪ ಅಂದರೆ, ಯಾವುದೋ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗದೆ ಗೋರ್ಮೆಂಟ್ ಸ್ಕೂಲಲ್ಲಿ ಹಾಕಿ ಗೋರ್ಮೆಂಟ್ ಶಾಲೆಯಲ್ಲಿ ಇರುವಂಥ ಒಂದು ಎಜುಕೇಷನ್ಸನ್ನು ಕೊಡಿಸೋ ಒಂದು ವ್ಯವಸ್ಥೆಯನ್ನು ನಾವು ಮಾಡೋಣ.
ಮುಖ್ಯವಾದ ವಿಚಾರ ಮಾತಾಡ್ತೀನಿ ಅಂತ ಹೇಳಿದೆ. ಅದು ಯಾವುದಪ್ಪ ಅಂದರೆ, ಇವಾಗ ನಾವು ಮಕ್ಕಳನ್ನು ಬರೀ ನಾವು ಎಜುಕೇಷನ್ನಲ್ಲಿ ಕೊಡಿಸಿ ಬರೀ ಮಾರ್ಕ್ಸ್ ಅಂತ ಕೊಡ್ತಾ ಇರ್ತೀವಿ. ಇವಾಗ ಮನೆಯಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಂತ ಇರ್ತಾರೆ, ಅಥವಾ ಮನೆ ಪಕ್ಕದಲ್ಲಿ ಹುಡುಗ ಹುಡುಗಿ ಇರ್ತಾರೆ. ಅವ್ರು ಯಾರೊಬ್ಬರು ಶಾಣೆ ಇರ್ತಾರೆ, ಒಬ್ಬರು ದಡ್ಡರು ಇರ್ತಾರೆ. ಅವ್ರಗಳ ನಡಕ್ಕೆ ಏನಾಗುತ್ತಪ್ಪ ಅಂದರೆ ಒಂದು ಕಂಪ್ಯಾರಿಸನ್ಸ್ ಅಂತ ಮಾಡ್ತಾ ಇರ್ತಾರೆ. ನೋಡಿ, ಅವರಷ್ಟು ಮಾರ್ಕ್ಸ್ ತೆಗಿತಾರೆ, ನೀವು ಮಟ್ಟ ಮಾರ್ಕ್ಸ್ ತೆಗಿಲ್ಲ, ನೀವು ಓದಂಗಿಲ್ಲ. ಈ ಒಂದು ಕಂಪ್ಯಾರಿಸನ್ ಅನ್ನೋದನ್ನು ನಾವು ಮಕ್ಕಳ ನಡಕ್ಕೆ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಅವರ ಇವಾಗಿನ ಪರಿಸ್ಥಿತಿ ಮತ್ತು ಮುಂದೆ ಬರುವಂಥ ಫ್ಯೂಚರ್ಗಳಲ್ಲಿ ಅವರಿಗೆ ಅದು ಸ್ವಲ್ಪ ತೊಂದರೆ ಆಗುವಂಥದ್ದು ಜಾಸ್ತಿ ಇರ್ತಾವೆ. ಅಂಥ ಪ್ರಾಬ್ಲಮ್ಗಳನ್ನು ನಾವು ಎಡೆ ಮಾಡಿಕೊಡ್ಬಾರ್ದು. ಅದಕ್ಕೆ ಆದಷ್ಟು ಮಟ್ಟಿಗೆ ಮಕ್ಕಳಲ್ಲಿ ಇರುವಂಥ ಸ್ಕಿಲ್ಗಳನ್ನು ಕಂಡು ಹಿಡಿದು ಅವರುಗಳಿಗೆ ಏನು ಆಸೆ ಇದೆ, ಯಾವ ಸ್ಕೋರ್ಸನ್ನು, ಯಾವ ಸ್ಕಿಲ್ಲನ್ನು ಅವರು ಉಪಯೋಗ ಮಾಡಿದರೆ ಮುಂದೆ ಒಂದು ಭವಿಷ್ಯವನ್ನು ಕಾಣ್ಕೊಳ್ಬೋದಂತ ಹೇಳಿ ನಾವು ಅದನ್ನು ಗುರ್ತು ಹಚ್ಚಬೇಕಾಗೋದು ಅಂತ ಮೇನ್ ಕರ್ತವ್ಯ. ಮೇನಾಗಿ ಮಕ್ಕಳಿಗೆ ಮೊಬೈಲನ್ನು ಅವಾಯ್ಡನ್ನು ಮಾಡಿಸ್ರಿ. ಹೆಚ್ಚಿನ ಇವಾಗ ಕೇಸ್ಗಳು ಸಿಗ್ತಾ ಇರೋದು ಮೊಬೈಲ್ ಎಡಿಕ್ಷನ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದ ಚಿಲ್ಡ್ರನ್, ಅದರಲ್ಲಿ ಸಿಗ್ತಾ ಇದ್ದಾರೆ. ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಈ ನಮ್ಮ ತಾಯಂದ್ರಿಗೆ. ಏನಪ್ಪ ಅಂದರೆ, ಮಕ್ಕಳು ಊಟ ಮಾಡೋಕ್ಕೆ ಒಲ್ಲೆಪ್ಪ ಅಂದ್ರೆ, ಈ 1 ವರ್ಷದಿಂದ 5 ವರ್ಷ ಮಕ್ಕಳವರೆಗೆ ಏನು ಇರ್ತಾರಲ್ಲ, ಊಟ ಮಾಡೋಕ್ಕೆ ಒಲ್ಲೆಪ್ಪ ಅಂತಂದ್ರೆ ಒಂದು ಬೆಸ್ಟ್ ಸಿಂಪಲ್ ವೇ ನಾವು ಮೋಟಿವೇಶನ್ ಸ್ಪೀಚ್ ಕೊಡೋರು ಏನು ಹೇಳ್ತೀವಪ್ಪ ಅಂದರೆ, ನಿಮ್ಮ ಮಕ್ಕಳು ಊಟ ಮಾಡಲ್ಲಪ್ಪ ಅಂದರೆ ಆ ಟೈಮಲ್ಲಿ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡ್ರಿ ಅವರಿಗೆ. ಆ ಟೈಮಲ್ಲಿ ಫೋರ್ಸ್ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಊಟದ ಕಡೆ ಗಮನ ಕಡಿಮೆ ಆಗುತ್ತೆ. ಆನಂತರ ನೆಕ್ಸ್ಟು ಮೊಬೈಲನ್ನು ಕೊಡೋದ್ರಿಂದ ಆ ಮೊಬೈಲ್ ಎಡಿಕ್ಷನ್ಸು ಜಾಸ್ತಿ ಆಗ್ತವೆ. ಮೊಬೈಲ್ ಎಡಿಕೇಷನ್ಸ್ ಜಾಸ್ತಿ ಆದಾಗ ಊಟದ ಮೇಲೆ ಅವರಿಗೆ ಗಮನ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಊಟಕ್ಕೆ ಮುಂಚೆ ಅವರಿಗೆ ಮೊಬೈಲ್ ಎಷ್ಟು ಕೊಡ್ತೀರೋ ಅಷ್ಟು ಕೊಡ್ರಿ. ಊಟ ಮಾಡೋ ಟೈಮಲ್ಲಿ ಟಿ ವಿಯನ್ನು ಬಂದ್ ಮಾಡಿ, ಮೊಬೈಲನ್ನು ಬಂದ್ ಮಾಡಿ, ನೀವು ಅವ್ರ ಜೊತೆಗೆ ಕುಂತು ಆ ಊಟವನ್ನು ಒಂದು ಎಂಜಾಯ್ನ ಮಾಡಬೇಕು. ಯಾವುದೋ ಒಂದು ಪದಾರ್ಥ ತಿಂತಾ ಇದ್ದರೆ ಈ ಪದಾರ್ಥ ನಾವು ತಿನ್ನಾಕತ್ತೀವಿ. ಇವಾಗಿನ ಮಕ್ಕಳಿಗೆ ರೊಟ್ಟಿ ಬಗ್ಗೆ ನಾಲೆಜ್ ಇರೋಂಗಿಲ್ಲ, ಮೆಂತ್ಯ ಪಲ್ಯಗಳ ಬಗ್ಗೆ ನಾಲೆಜ್ ಇರೋಂಗಿಲ್ಲ, ತರಕಾರಿಗಳ ಬಗ್ಗೆ ನಾಲೆಜ್ ಇರೋಂಗಿಲ್ಲ. ಅಂದರೆ ಇದು ಲಾಟ್ ಆಫ್ ಜನ್ರೇಷನ್ ಗ್ಯಾಪ್ ಅಂತ ಕರಿತೀವಿ ನಾವು. ಇವಾಗಿನ ಮಕ್ಕಳಿಗೆ ಅದ್ರ ಬಗ್ಗೆ ನಾವೆಲ್ಲ ತಿಳುವಳಿಕೆ ಹೇಳಬೇಕಾಗುತ್ತೆ. ಪಾಲಕರು ಹೆಚ್ಚಿನ ಸಮಯವನ್ನು ಮಕ್ಕಳ ಜೊತೆಗೆ ಸ್ಪೆಂಡ್ ಮಾಡಿರಿ. ಯಾಕೆ ನಾವು ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದರೆ, ಇವಾಗಿನ ಹೆಂಗೆ ಜನ್ರೇಷನ್ಸ್ ನೋಡ್ತಾ ಇದ್ದೇವೆ, ಮನೆಯಲ್ಲಿರುವಂಥ ಪಾಲಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರ ಕೈಯಲ್ಲಿ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಬಂತಂದರೆ ಇಡೀ ಜಗತ್ತು ಮೊಬೈಲಲ್ಲಿ ಮುಳುಗಿ ಹೋಗ್ತಾ ಇದ್ದಾವೆ. ಅದು ಒಂದು ಸೆನ್ಸ್ ಆಫ್ ಇದಾಗಿಬಿಟ್ಟಿದೆ. ಸೊ ಹಾಗಾಗಿ ನೀವು ನಿಮ್ಮ ಪಾಲಕರ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಿರಿ. ಹೊರಗೆ ಔಟ್ಡು ಹೋಗ್ರಿ, ಅಲ್ಲೆಲ್ಲ ಆಟ ಆಡಿರಿ. ಸ್ಪೋರ್ಟ್ಸಿಗೆ ಮಹತ್ವವನ್ನು ಕೊಡ್ರಿ. ಮ್ಯೂಸಿಕ್ ಇದ್ದರೆ ಮ್ಯೂಸಿಕ್ಕಲ್ಲಿ ಮಹತ್ವ ಕೊಡ್ರಿ. ಡ್ಯಾನ್ಸ್ ಇದ್ದರೆ ಡ್ಯಾನ್ಸ್ ಕಲೆಗೆ ಮಹತ್ವ ಕೊಡ್ರಿ. ಯಾವುದೋ ಒಂದು ಸ್ಕಿಲ್ ಅಂತ ಇರ್ತಾವಲ್ಲ, ಅದನ್ನು ನೀವು ಅದರಲ್ಲಿ ಫೋಕಸ್ ಮಾಡಿ ಮುಂದೆ ಒಂದು ಉಜ್ವಲ ಭವಿಷ್ಯವನ್ನು ಕಾಣ್ಕೊಡ್ರಿ. ನಮ್ಮ ಮಕ್ಕಳಿಗೆ ತಿಳಿ ಹೇಳೋದನ್ನು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ತಪ್ಪು ಮಾಡ್ತಾರೆ ಅಲ್ಲಿ ತಿದ್ದಬೇಕಾಗುತ್ತೆ. ಸೊ ಇಷ್ಟ ಹೇಳಿ ನಾನು ಇವತ್ತು ಮೋಟಿವೇಶನ್ ಸ್ಪೀಚಿಗೆ ನಾನು ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟು ವಿಚಿತ್ರ ಅನಿಸಿದ್ರೂ ಸತ್ಯ ಅನ್ನೋವಂಥ ಒಂದು ಟಾಪಿಕ್ ತೊಗೊಂಡು ಬರ್ತಾಯಿದ್ದೀನಿ. ನೆಕ್ಸ್ಟು ಅದನ್ನು ವೆರಿ ಶಾರ್ಟಾಗಿ ನಾನು ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಚಾರ್ಮಿಂಗ್ ಹರ್ಷ, ಶೈನಿಂಗ್ ಆಫ್. ಥ್ಯಾಂಕ್ ಯು. ಲವ್ ಯು ಆಲ್.